ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿರ್ಲಕ್ಷ್ಯದ ನೋವು ಮತ್ತು ಅರಿವು. ಜೀವನದಲ್ಲಿ ನಮಗೆ ಎದುರಾಗುವ ಅತ್ಯಂತ ಕಠಿಣವಾದ ಭಾವನೆ ಅಂದರೆ ಅದು ನಿರ್ಲಕ್ಷ್ಯ. ನಾವು ತುಂಬ ಇಷ್ಟಪಡುವ ವ್ಯಕ್ತಿ ಅಥವಾ ನಾವು ಗೌರವಿಸುವ ಸಮೂಹ ನಮ್ಮನ್ನು ಗುಂಪಲ್ಲಿ ಒಬ್ಬರೆಂದು ನಮ್ಮನ್ನು ಪರಿಗಣಿಸದೇ ಇದ್ದಾಗ ಆಗುವ ನೋವು ಮಾತ್ರ ಭಯಂಕರವಾಗಿರುತ್ತೆ. ನಮ್ಮ ಅಸ್ತಿತ್ವಕ್ಕೆ ಬೆಲೆನೇ ಇಲ್ವೇನೋ ಅಂತ ಭಾವನೆ ನಮಗೆ ಮೂಡುತ್ತೆ. ಆದರೆ ನೆನ್ಪಿಡಿ, ಒಬ್ಬ ವ್ಯಕ್ತಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂದರೆ ಅದರ ಅರ್ಥ ನಿಮ್ಮಲ್ಲಿ ಮೌಲ್ಯವಿಲ್ಲ ಅಂತ ಅರ್ಥ ಅಲ್ಲ. ಬದಲಾಗಿ ನೀವು ನಿಮ್ಮ ಮೌಲ್ಯವನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರದರ್ಶಿಸಿಲ್ಲ ಅಥವಾ ಅವರ ಮುಂದೆ ಅತಿಯಾಗಿ ಲಭ್ಯವಿದ್ದೀರಿ ಅಂತ ಅರ್ಥ. ಇದು ನಾವು ಚಾಣಕ್ಯ ನೀತಿ ಮತ್ತು ಆಧುನಿಕ ಮನೋವಿಜ್ಞಾನದ ಆಧಾರದ ಮೇಲೆ ನಿಮ್ಮನ್ನು ಕಡೆಗಣಿಸುವ ದೃಷ್ಟಿಯಲ್ಲಿ ನೀವು ಮತ್ತೆ ಹೀರೋ ಆಗಿ ಮಿಂಚುವುದು ಹೇಗೆ ಎಂಬ ಬಗ್ಗೆ ನಾವು 10 ಪ್ರಮುಖ ಹಂತಗಳಲ್ಲಿ ವಿವರವಾಗಿ ತಿಳಿಯೋಣ. ಮೊದಲನೇದಾಗಿ, ಮೌನದ ಅಸ್ತ್ರ. ಅಚ್ಚಾಡೋದಕ್ಕಿಂತ ನಿಶ್ಶಬ್ದನೇ ಲೇಸು. ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದಾಗ ಅಥವಾ ನಿರ್ಲಕ್ಷ್ಯ ಮಾಡಿದಾಗ ನಮಗೆ ಮೊದಲು ಬರೋದು ಕೋಪ. ನಾವು ಕೂಗಾಡ್ತೇವೆ, ನನಗೆ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡ್ತೇವೆ. ಆದರೆ ಇದು ನಮ್ಮ ದೌರ್ಬಲ್ಯವನ್ನು ತೋರಿಸುತ್ತೆ. ಮೌನ ಎಂಬುದು ಬರೀ ಶಬ್ದದ ಕೊರತೆ ಅಲ್ಲ, ಅದೊಂದು ಗಂಭೀರವಾದ ವ್ಯಕ್ತಿತ್ವ. ನೀವು ಮೌನವಾಗಿದ್ದಾಗ ಎದುರಿಗಿರುವ ವ್ಯಕ್ತಿಗೆ ನಿಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಎಂಬುದು ತಿಳಿಯೋದಿಲ್ಲ. ನಿಮ್ಮ ಬಗ್ಗೆ ಅವರಿಗೆ ಕುತೂಹಲ ಮತ್ತು ಭಯ ಒಟ್ಟಿಗೆ ಶುರುವಾಗುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರತಿಕ್ರಿಯಿಸುವುದನ್ನು ನೀವು ಸ್ಟಾಪ್ ಮಾಡಿಬಿಡಿ. ನಿಮ್ಮ ಮೌನ ಅವರ ನಿರ್ಲಕ್ಷ್ಯಕ್ಕೆ ನೀವು ನೀಡುವ ಅತ್ಯಂತ ದೊಡ್ಡ ಮತ್ತು ಗೌರವಾನ್ವಿತ ಉತ್ತರ ಆಗಿರಲಿ. ಎರಡನೇದಾಗಿ, ಅತಿ ಲಭ್ಯತೆ. ಆಲ್ವೇಸ್ ಅವೈಲೇಬಲ್. ಇದನ್ನು ತಡೆಗಟ್ಟಿ. ಸ್ಟಾಪ್ ಬೀಯಿಂಗ್ ಆಲ್ವೇಸ್ ಅವೈಲೇಬಲ್. ಯಾವುದೇ ವಸ್ತುವಿಗೆ ಪೂರೈಕೆ ಹೆಚ್ಚಾದಾಗ ಅದರ ಬೆಲೆ ಕುಸಿಯುತ್ತೆ. ಇದು ಮಾರುಕಟ್ಟೆಯ ನಿಯಮ ಮಾತ್ರವಲ್ಲ, ಮನುಷ್ಯ ಸಂಬಂಧಗಳ ನಿಯಮ ಕೂಡ ಹೌದು. ನೀವು ಯಾರಿಗಾದರೂ ಒಂದು ಫೋನ್ ಕಾಲ್ ಅಥವಾ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡ್ತಾ ಇದ್ರೆ ಅಥವಾ ಅವರು ಕರೆದ ತಕ್ಷಣ ನೀವು ಎಲ್ಲ ಕೆಲಸ ಬಿಟ್ಬಿಟ್ಟು ಓಡ್ತಿದ್ರೆ ಅವರಿಗೆ ನಿಮ್ಮ ಸಮಯದ ಬೆಲೆ ತಿಳಿಯೋದಿಲ್ಲ. ಇವನಿಗೆ ಬೇರೆ ಕೆಲಸ ಇಲ್ಲ, ಕರೆದಾಗೆಲ್ಲ ಬರ್ತಾನೆ ಅಂತ ಈ ಭಾವನೆ ಮೂಡುತ್ತೆ. ಆದರೆ ಏನು ಮಾಡಬೇಕು? ನಿಮ್ಮದೇ ಆದ ಕೆಲಸಗಳಲ್ಲಿ ಮಗ್ನರಾಗಿರಿ. ಒಂದು ಕರೆಗೂ ಕೂಡ ತಕ್ಷಣ ಸ್ಪಂದಿಸೋದಕ್ಕೆ ಹೋಗಬೇಡಿ. ನಿಮ್ಮ ಸಮಯವು ಬಹಳ ದುಬಾರಿಯಾದದ್ದು ಎಂಬುದು ಅವರಿಗೆ ನಿಮ್ಮ ನಡವಳಿಕೆಯಿಂದ ತಿಳಿಬೇಕು. ಮೂರನೇದಾಗಿ, ನಿಮ್ಮ ಸ್ವಂತ ಸಾಮ್ರಾಜ್ಯದ ನಿರ್ಮಾಣ. ಬಿಲ್ಡ್ ಯುವರ್ ಓನ್ ಕೆರಿಯರ್ ಆ್ಯಂಡ್ ಸ್ಕಿಲ್ಸ್. ಜನರು ವ್ಯಕ್ತಿಯನ್ನಲ್ಲ, ಆ ವ್ಯಕ್ತಿ ಹೊಂದಿರುವ ಅಧಿಕಾರ ಮತ್ತು ಯಶಸ್ಸನ್ನು ಗೌರವಿಸ್ತಾರೆ. ನೀವು ನಿರ್ಲಕ್ಷ್ಯ ಒಳಗಾಗಿದ್ದೀರಿ ಅಂದರೆ ನೀವು ಒಂದೇ ಕಡೆ ನಿಂತಿದ್ದೀರಿ ಅಂತ ಅರ್ಥ. ನೀರನ್ನು ಕಟ್ಟಿ ಹಾಕಿದರೆ ಅದು ಕೊಳೆಯುತ್ತೆ, ಹರಿಯುವ ನೀರು ಮಾತ್ರ ಶುದ್ಧವಾಗಿರುತ್ತೆ. ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ, ಹೊಸ ಕೌಶಲ್ಯಗಳನ್ನು ಕಲಿಯಿರಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳೋದಕ್ಕೆ ಶ್ರಮಿಸಿ. ನೀವು ಯಶಸ್ಸಿನ ಶಿಖರವನ್ನು ಏರ್ತಿದ್ದಂತೆ ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸಿದವರು ನಿಮ್ಮ ನೆರಳಿನಲ್ಲಿ ನಿಲ್ಲೋದಕ್ಕೆ ಸಾಲುಗಟ್ಟಿ ಬರ್ತಾರೆ. ನಿಮ್ಮ ಬೆಳವಣಿಗೆಯೇ ನೀವು ನೀಡುವ ಅತ್ಯುತ್ತಮ ಪ್ರತೀಕಾರ. ಇನ್ನು ಭಾವನಾತ್ಮಕ ಸ್ವಾತಂತ್ರ್ಯ, ಎಮೋಷನಲ್ ಇಂಡಿಪೆಂಡೆನ್ಸ್. ನಿಮ್ಮ ಸಂತೋಷದ ಕೈಯನ್ನು ಬೇರೆಯವರ ಜೇಬಿಗೆ ಹಾಕೋದಕ್ಕೆ ಹೋಗಬೇಡಿ. ಅವ್ರು ಮಾತನಾಡಿದರೆ ಮಾತ್ರ ನಾನು ಖುಷಿಯಾಗಿರ್ತಾನೆ ಅನ್ನುವುದು ಗುಲಾಮಗಿರಿ. ನಮ್ಮನ್ನು ನಾವು ಪ್ರೀತಿಸಿಕೊಳ್ಳೋದನ್ನು ಕಲಿಬೇಕು. ಯಾರೋ ಒಬ್ಬರು ನಿಮ್ಮನ್ನು ಕಡೆಗಣಿಸಿದರೆ ಅದರಿಂದ ನಿಮ್ಮ ಜೀವನ ಅಂತ್ಯ ಆಗೋದಿಲ್ಲ. ನಿಮ್ಮ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ಪುಸ್ತಕ ಓದೋದು, ಪ್ರವಾಸ ಮಾಡೋದು ಅಥವಾ ಜಿಮ್ಗೆ ಹೋಗೋದು. ನಿಮ್ಮ ಸಂತೋಷಕ್ಕೆ ನೀವೇ ಕಾರಣರಾದಾಗ ಬೇರೆಯವರು ನಿಮ್ಮನ್ನು ನಿರ್ಲಕ್ಷಿಸಿದರೂ ಕೂಡ ನಿಮಗೆ ಅದರ ತಾಪ ತಟ್ಟೋದಿಲ್ಲ. ಈ ಆತ್ಮವಿಶ್ವಾಸವನ್ನು ಕಂಡಾಗ ಜನರಿಗೆ ನಿಮ್ಮತ್ತ ಆಕರ್ಷಣೆ ಉಂಟಾಗುತ್ತೆ. ಐದನೇದಾಗಿ, ಕಮ್ಯುನಿಕೇಷನಲ್ಲಿ ಗಡಿಯನ್ನು ಗುರುತಿಸಿ. ಸೆಟ್ ಬೌಂಡ್ರೀಸ್. ಗೌರವ ಎಂಬುದು ಕೇಳಿ ಪಡೆಯುವ ವಸ್ತುವಲ್ಲ, ಅದನ್ನು ಗಳಿಸಬೇಕಾದದ್ದು. ಜನರು ನಿಮ್ಮನ್ನು ಹೇಗೆ ನಡೆಸ್ಕೊಳ್ಬೇಕು ಎಂಬುದನ್ನು ನೀವೇ ಅವರಿಗೆ ಕಲಿಸ್ಕೊಡ್ಬೇಕಾಗುತ್ತೆ. ಯಾರಾದರೂ ನಿಮ್ಮನ್ನು ಲಘುವಾಗಿ ಮಾತನಾಡಿಸಿದಾಗ ಅಥವಾ ಅತಿಯಾಗಿ ಕಾಲೆಳೆದಾಗ ಅದನ್ನು ನಗ್ನಗ್ತಾ ಒಪ್ಪಿಕೊಳ್ಳೋದಕ್ಕೆ ಹೋಗಬೇಡಿ. ಸಭ್ಯತೆಯಿಂದಲೇ ಇದು ನನಗೆ ಇಷ್ಟ ಇಲ್ಲ ಅಂತ ತಿಳಿಸಿ. ನಿಮ್ಮ ಮಿತಿ ಅಥವಾ ಗಡಿ ರೇಖೆ, ಬೌಂಡ್ರಿ ಏನೆಂದು ಅವರಿಗೆ ಗೊತ್ತಾಗಬೇಕು. ನೀವು ನಿಮ್ಮನ್ನು ಗೌರವಿಸಿಕೊಂಡ್ರೆ ಮಾತ್ರ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ಇನ್ನು ಆರನೇದಾಗಿ, ರಹಸ್ಯದ ವ್ಯಕ್ತಿತ್ವ. ಮೇಂಟೈನ್ ಎ ಸೆನ್ಸ್ ಆಫ್ ಮಿಸ್ಟ್ರಿ. ನಿಮ್ಮ ಜೀವನದ ಇಂಚಿಂಚು ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಜನರ ಬಾಯಲ್ಲೇ ಇರಬಾರ್ದು. ಎಲ್ಲವನ್ನು ಮೊದಲೇ ತಿಳಿದುಕೊಂಡ್ರೆ ಆಟದಲ್ಲಿ ಮಜಾ ಇರೋದಿಲ್ಲ. ನಿಮ್ಮ ಮುಂದಿನ ಪ್ಲಾನ್ ಏನು? ನೀವು ಏನು ಸಾಧಿಸಲು ಹೊರಟಿದ್ದೀರಿ?
ಇವು ಎಲ್ಲ ಕೂಡ ಗೌಪ್ಯವಾಗಿರಲಿ, ಸೀಕ್ರೆಟ್ ಆಗಿರಲಿ, ಜನರಿಗೆ ನಿಮ್ಮ ಬಗ್ಗೆ ಊಹೆ ಮಾಡಲು ಬಿಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ನಿಗೂಢತೆ ಇದ್ದಾಗ ಜನರು ನಿಮ್ಮನ್ನು ನಿರ್ಲಕ್ಷಿಸೋದಕ್ಕೆ ಧೈರ್ಯ ಮಾಡೋದಿಲ್ಲ, ಬದಲಾಗಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹಂಬಲಿಸ್ತಾರೆ. 7ನೇದಾಗಿ, ದೂರು ನೀಡುವುದನ್ನು ನಿಲ್ಲಿಸಿ. ಸದಾ ಅಳುವವರ ಅಥವಾ ದೂರು ನೀಡುವವರ ಹತ್ತಿರ ಕುಳಿತುಕೊಳ್ಳೋದಕ್ಕೆ ಯಾರಿಗೂ ಕೂಡ ಇಷ್ಟ ಇರೋದಿಲ್ಲ. ನನ್ನ ಜೀವನ ಹೀಗಿದೆ, ಅವನು ನನಗೆ ಮೋಸ ಮಾಡಿದ, ಇವನು ನನಗೆ ಬೆಲೆ ಕೊಡ್ತಿಲ್ಲ ಎಂಬ ಈ ಮಾತುಗಳನ್ನು ಆಡೋದನ್ನು ಹಿಂದೆ ಬಿಟ್ಬಿಡಿ. ಇಂತಹ ಮಾತುಗಳು ನಮ್ಮನ್ನು ಒಬ್ಬ ಅಸಹಾಯಕ ವ್ಯಕ್ತಿಯನ್ನಾಗಿ ತೋರಿಸುತ್ತೆ. ಸಮಸ್ಯೆಗಳ ಬದಲಿಗೆ ಪರಿಹಾರಗಳ ಬಗ್ಗೆ ಮಾತನಾಡಿ. ಧೈರ್ಯವಂತ ಮತ್ತು ಸಕಾರಾತ್ಮಕ ವ್ಯಕ್ತಿತ್ವದ ಜೊತೆ ಇರೋದಕ್ಕೆ ಎಲ್ಲರೂ ಕೂಡ ಬಯಸ್ತಾರೆ. ಇನ್ನು 8ನೇದಾಗಿ, ವಿನಮ್ರತೆ ಆದರೆ ದೌರ್ಬಲ್ಯವಲ್ಲ. ವಿನಮ್ರವಾಗಿರುವುದು ಸಂಸ್ಕಾರ, ಆದರೆ ಅತಿಯಾಗಿ ಬಗ್ಗೋದು ದೌರ್ಬಲ್ಯ. ಯಾರ ಮುಂದೆನೂ ಕೂಡ ಅತಿಯಾಗಿ ಬೇಡೋದಕ್ಕೆ ಹೋಗಬೇಡಿ. ಪ್ರೀತಿಗಾಗಿರಲಿ ಅಥವಾ ಅವಕಾಶಕ್ಕಾಗಿರಲಿ ಭಿಕ್ಷೆ ಬೇಡೋದನ್ನು ತಕ್ಷಣ ನಿಲ್ಲಿಸಿ. ನಿಮ್ಮ ಅರ್ಹತೆಗೆ ತಕ್ಕ ಗೌರವ ಸಿಗದೇ ಇದ್ದಾಗ ಆ ಜಾಗದಿಂದ ಗೌರವಯುತವಾಗಿ ಹೊರ ನಡೆದ್ಬಿಡ್ರಿ. ಕದ ತಟ್ಟಿದ್ರೂ ತೆಗೆದವರ ಮನೆ ಮುಂದೆ ನಿಲ್ಲುವುದಕ್ಕಿಂತ ನಿಮ್ಮದೇ ಆದ ದಾರಿಯಲ್ಲಿ ನಡೆಯುವುದೇ ಉತ್ತಮವಾಗಿರುತ್ತೆ. 9ನೇದು, ದೇಹದ ಭಾಷೆ ಮತ್ತು ವ್ಯಕ್ತಿತ್ವ, ಬಾಡಿ ಲ್ಯಾಂಗ್ವೇಜ್. ನೀವು ಮಾತನಾಡುವ ಮುನ್ನನೇ ನಿಮ್ಮ ದೇಹದ ಭಾಷೆ ಜನರ ಜೊತೆ ಮಾತನಾಡುತ್ತೆ. ಉದಾಹರಣೆ ಹೇಳೋದಾದರೆ, ಹೆಗಲು ಬಗ್ಗಿಸಿ ತಲೆ ತಗ್ಗಿಸಿ ನಡೆಯೋದನ್ನು ಬಿಡಿ. ನೇರವಾಗಿ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಿ. ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ. ನಿಮ್ಮ ಬಟ್ಟೆ ಮತ್ತು ಶುಚಿತ್ವದ ಕಡೆ ಗಮನ ಕೊಡಿ. ನೀವು ನಿಮ್ಮನ್ನು ನೋಡಿ ಹೆಮ್ಮೆ ಪಡ್ತಿದ್ರೆ ಜಗತ್ತು ಕೂಡ ನಿಮ್ಮನ್ನು ಮೆಚ್ಚಲೇಬೇಕು. ಇದು ಅಹಂಕಾರವಲ್ಲ, ಇದು ಆತ್ಮಗೌರವ. 10ನೇದಾಗಿ, ಯೋಗ್ಯರಿಗೆ ಮಾತ್ರ ನಿಮ್ಮ ಸಮಯ, ಎಲ್ಲರಿಗೂ ನಿಮ್ಮ ಬೆಲೆ ತಿಳಿಬೇಕು ಎಂಬ ಹಠ ಬೇಡ. ಕಿವುಡರ ಮುಂದೆ ಶಂಕ ಊದಿದರೆ ಅದು ವ್ಯರ್ಥ. ಕೆಲವರು ಜನರಿಗೆ ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಕೂಡ ನಿಮ್ಮ ಬೆಲೆ ಅನ್ನೋದು ತಿಳಿಯುವುದಿಲ್ಲ. ಅಂಥವರನ್ನು ಬದಲಾಯಿಸಲು ಶಕ್ತಿ ವ್ಯಯ ಮಾಡೋದಕ್ಕೆ ಹೋಗಬೇಡಿ. ಅವರನ್ನು ಅವರ ಸ್ಥಿತಿಯಲ್ಲೇ ಬಿಟ್ಬಿಡಿ. ಇಗ್ನೋರ್ಸ್. ಯಾರು ನಿಮ್ಮನ್ನು ಪ್ರೀತಿಸ್ತಾರೋ, ಯಾರು ನಿಮ್ಮ ಸಮಯಕ್ಕೆ ಬೆಲೆ ಕೊಡ್ತಾರೋ ಅಂಥವರ ಮೇಲೆ ಮಾತ್ರ ಗಮನ ಹರಿಸಿ. ಜೀವನ ತುಂಬ ಚಿಕ್ಕದು, ಅದನ್ನು ನಮ್ಮನ್ನು ಪ್ರೀತಿಸಿದವರಿಗಾಗಿ ಕಣ್ಣೀರು ಹಾಕುತ್ತಾ ಕಾಲ ಕಳೆಯೋದಕ್ಕೆ ಹೋಗಬಾರ್ದು. ಇನ್ನು ಹೊಸ ಆರಂಭ. ಫ್ರೆಂಡ್ಸ್, ನಿರ್ಲಕ್ಷ್ಯ ಎಂಬುದು ಒಂದು ಕಹಿ ಗುಳಿಗೆಯಂತೆ. ಅದು ತಿಂದಾಗ ಕಹಿಯಾದರೂ ಕೂಡ ನಿಮ್ಮನ್ನು ಗಟ್ಟಿಗೊಳಿಸೋದಕ್ಕೆ ಅದು ಅಗತ್ಯವಾಗಿರುತ್ತೆ. ಇಂದಿನಿಂದಲೇ ನಿಮ್ಮ ಮೇಲೆ ನೀವು ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಾತು ಕಡಿಮೆ ಇರಲಿ, ಕೆಲಸ ಜಾಸ್ತಿ ಇರಲಿ, ನೀವು ಬೆಳೆದು ನಿಂತಾಗ ನಿಮ್ಮನ್ನು ನಿರ್ಲಕ್ಷಿಸಿದ ಅದೇ ಕಣ್ಣುಗಳು ನಿಮ್ಮನ್ನು ಅಚ್ಚರಿಯಿಂದ ನೋಡುತ್ತೆ. ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋದರೆ ಅಥವಾ ಕಡೆಗಣಿಸಿದ್ರೆ ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ವಜ್ರಕ್ಕೆ ಧೂಳು ಮೆತ್ತಿದ್ರೂ ಕೂಡ ಅದರ ಬೆಲೆ ಕಡಿಮೆ ಆಗೋದಿಲ್ಲ. ಧೂಳು ಕೊಡುವಿದ್ರೆ ಅದು ಮತ್ತೆ ಮಿನುಗುತ್ತೆ. ನೀವು ಕೂಡ ಆ ವಜ್ರದಂತೆ ಮಿನುಗುವ ಶಕ್ತಿ ಹೊಂದಿದ್ದೀರಿ. ಇನ್ನು ಕೊನೆಯದಾಗಿ, ಮುಂದಿನ ಹೆಜ್ಜೆನು. ಈ 10 ತತ್ವಗಳಲ್ಲಿ ನೀವು ಮೊದಲು ಯಾವುದನ್ನು ಪಾಲಿಸಲು ಇಷ್ಟಪಡ್ತೀರಿ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಸ್ವಲ್ಪ ಆದರೂ ಸ್ಫೂರ್ತಿ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.